ಇಲ್ಲವೇ ಬಡಿ, ಅಂಕ ಪಡಿ, ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿ. ಒಂದು ನಿರ್ಣಾಯಕವಾದಂತ ದಾಳಿದ ಒಂದರಲ್ಲಿ ಪಂದ್ಯ ಸಾಗ್ತಾ ಇದೆ. ಮಿಸ್ಟೇಕ್ ನೊಂದಿಗೆ ಪಾಯಿಂಟ್ ಟು ಹಂಚನಟ್ಟಿ. ದಾಳಿಯಲ್ಲೂ ಗಣೇಶ, ಈತ ಕೂಡ ಜೂನಿಯರ್ ಹಾಗೂ ಸೀನಿಯರ್ ಎರಡರಲ್ಲೂ ಕೂಡ ರಾಷ್ಟ್ರ ಮಟ್ಟವನ್ನ ಆಡ್ತಕ್ಕಂಥ ಆಟಗಾರ. ಅನೇಕಾರು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಶ್ರೇಷ್ಠ ದಾಳಿಗಾರ. ಎರಡು ಒಂದರಲ್ಲಿ ಪಂದ್ಯ ಸಾಗ್ತಾ ಇದೆ. ದಾಳಿಯಲ್ಲಿ ಅರುಣ ನಂಬರ್ 6ರಲ್ಲಿ, ಯಾವುದೇ ಅಂಕ ಬೆಳೆದ ಮತ್ತೆ ತಮ್ಮ ಅಂಕಣಕ್ಕೆ. ಇದೀಗ ಸಣ್ಣದೈ ಸರ್ಕಾರ ತಂಡದ ಪ್ರಮುಖ ದಾಳಿಗಾರ ಬಬ್ಲು, ಶರವೇಗದ ದಾಳಿಯ ಮುಖಾಂತರ ಅಂಕ ಕಲೆ ಹಾಕಬಲ್ಲದ ವೇಗದ ದಾಳಿಗಾರ. ಇಲ್ಲಿ ಸಹಿತ ಒಂದು ಎಂಟಿ ರೌಂಡಿಗೆ ವಾಪಸತೆಯನ್ನು ಮಾಡ್ತಾ ಇದ್ದಾರೆ. ಎರಡು ಒಂದರಲ್ಲಿ ಸಾಗ್ತಾ ಇದೆ ಪಂದ್ಯ. ಒಂದು ಅಂಕದ ಮುನ್ನಡೆಯಲ್ಲಿ ಸಣ್ಣದೈ ಸರ್ಕಾರ. ಪ್ರಯತ್ನ. ಥರ್ಡ್ ರೈಡ್ ಇಸ್ ಅ ಡಿಸೈಡ್ ರೈಡ್. ಇಲ್ಲಿ ಪರ್ಸ್ಯೂಟ್ ನ ಪ್ರಯತ್ನ ಸೆಲ್ ಫೋನ್ ನೊಂದಿಗೆ ಅವರ ಕೈ ಹಿಡಿತಾ ಇದೆ. ಅವರ ಅದೃಷ್ಟ ಕೂಡ ಇಲ್ಲಿ ಕೈ ಹಿಡಿತಾ ಇದೆ. Point to ಸಣ್ಣದೈ ಸರ್ಕಾರ. ಥರ್ಡ್ ರೈಡ್ ಇಸ್ ದ ಡಿಸೈಡ್ ರೈಡ್. ಈ ದಾಳಿಯಲ್ಲಿ ಅರುಣ. ಸಾಯಿ ತಂಡದ ಪರವಾಗಿ ಆಟದ ಆಟಗಾರ. ಇಲ್ಲಿ ಸಹಿತ ಒಂದು ಉತ್ತಮವಾದ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ ಸಣ್ಣದೈ ಸರ್ಕಾರ ತಂಡದ ಆಟಗಾರರು. ಮೊದಲ ದಾಳಿಯಲ್ಲಿ ಬಬಲು. ಐವರ ಡಿಫೆನ್ಸ್ ಅಂಕಗಳ ಗಳಿಕೆಯ ನಿರೀಕ್ಷೆಯಲ್ಲಿ ಬಬಲು. ಈ ಬಾರಿ ಸಹಿತ ಒಂದು ದೊಡ್ಡ ಭೇಟಿಯೊಂದಿಗೆ ಮರಳುತ್ತಾ ಇದ್ದಾರೆ ತಮ್ಮ ಅಂಕಣಕ್ಕೆ. ಇಲ್ಲಿ ಮತ್ತೊಮ್ಮೆ ಕಲ್ಲು. ಒಂದು ಸುಲಭ ಹಿಡಿತಕ್ಕೆ ಸತೀಶ್ ಅವರು ಒಂದು ಉತ್ತಮ ಅಂತ ಹಿಡಿತಾ ಇದ್ದಾರೆ. ದಾಳಿಯಲ್ಲಿ ಗಣೇಶ. ಆಡ್ತಕ್ಕಂಥ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ಅತ್ಯಂತ ಯಶಸ್ವಿಯಾದಂತಹ ಪ್ರದರ್ಶನ ತೋರಿದಂತ ದಾಳಿಗಾರ ಗಣೇಶ. ಈ ಟಚ್ ಪಾಯಿಂಟ್ ನೊಂದಿಗೆ ಮರಳುತ್ತಾ ಇದ್ದಾರೆ. ಅಂಕ ಗಳಿಕೆ ಆಗ್ತಾ ಇದೆ ಸನ್ನದಿ ಸರ್ಕಾರ ತಂಡಕ್ಕೆ. ದಾಳಿಯಲ್ಲಿ ರಾಜು ಪಿಯು ವಿಭಾಗದಲ್ಲಿ ರಾಷ್ಟ್ರ ಮಟ್ಟವನ್ನು ಆಡತಕ್ಕಂಥ ಆಟಗಾರ. ಬೆಳಗಾವಿ ಜಿಲ್ಲೆಯ ಪರವಾಗಿ ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಆಡಿದ್ದಾರೆ ರಾಜು. ದಾಳಿಯಲ್ಲಿ ಮತ್ತೊಮ್ಮೆ ಗಣೇಶ. ಇದು ಬಿಜಾಪುರದ ಎಕ್ಸ್ಪ್ರೆಸ್. ಇದನ್ನ ಬೇಗಕ್ಕೆ ಕಡಿಮೆ ಹಾಕೋದು ತುಂಬಾ ಕಷ್ಟ. ಆಲ್ ಔಟ್ 2+2 4 ಪಾಯಿಂಟ್ಸ್. ಈಗ
ಈಗ ಹಂಜರಡ್ಡಿ ಪರವಾಗಿ ನಂಬರ್ 7 ಇಲ್ಲಿ ಅಂಕ ಗಳಿಕೆಯ ಪ್ರಯತ್ನ, ಆದರೆ ಯಾವುದೇ ಅಂಕ ಬಿಡದೆ ಮತ್ತೆ ತಮ್ಮ ಅಂಕಣಕ್ಕೆ ಮತ್ತೊಮ್ಮೆ ವೇಗದ ದಾಳಿಗಾರ ಬಬ್ಲು. 2-10 ಪಂದ್ಯ ಸಾಗ್ತಾ ಇದೆ. 8 ಅಂಕದ ಮುನ್ನಡೆಯಲ್ಲಿ ಮತ್ತೊಮ್ಮೆ ಅರುಣ ಅಂಕದ ಅರುಣೋದಯವಾಗ್ತದೆ. ಕಾದು ನೋಡೋಣ ಅರುಣ ಅವರಿಂದ. 13 ನಡುವೆ ಪಂದ್ಯ ಮೈದಾನದಲ್ಲಿ. ಮತ್ತೊಮ್ಮೆ ಗಣೇಶ್ ಅವರ ವೇಗದ ದಾಳಿಗೆ ಕಡಿವಾಳವನ್ನ ಹಾಕ್ತಾರ. ಕಾದು ನೋಡೋಣ. ಮತ್ತೊಂದು ಸುಲಭ ಅಂಕದೊಂದಿಗೆ ಮರಳುತ್ತಾ ಇದ್ದಾರೆ ಗಣೇಶ. ಕಳೆದ ಒಂದು ದಾಳಿಯಲ್ಲಿ ಅಂಕವನ್ನು ಪಡೆದಂತ ಅರುಣ್. ಇಲ್ಲಿ ಕೂಡ ಟಚ್ ಪಾಯಿಂಟ್ ನೊಂದಿಗೆ ಮರಳುತ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಅರುಣ್ 11-5 ಪಂದ್ಯ, ಅಂತರ ಕೇವಲ 6 ಅಂಕ ಮಾತ್ರ. ಐವರ ಡಿಪೆಸಿಡಬೆ ಅಂಕಗಳಿಗೆ ಹುಡುಕಾಟದಲ್ಲಿ ಅರುಣ. ಅಲ್ಲಿ ಕೂಡ ಎಂಟಿ ರೈಡ್. ಮಧ್ಯದಾಳಿಯಲ್ಲಿ ವಿಜಾಪುರದ ಎಕ್ಸ್ಪ್ರೆಸ್ ಗಣೇಶ ಮಾಡಿದಂತ ಎಲ್ಲ ದಾಳಿಗಳಲ್ಲಿ ಕೂಡ ಅದ್ವಿತೀಯಾದಂತ ಯಶಸ್ಸು. ಆದ್ರೆ ಈ ಬಾರಿ ವಿಫಲವಾಗ್ತಾ ಇದ್ದಾರೆ. ರೈಡ್ ಇಸ್ ಔಟ್. ದಾಳಿಯಲ್ಲಿ ಬಿಟ್ಟ ರೈತ ಕೂಡ ಬೆಳಗಾವಿಗಾಗಿ ಸಾಕಷ್ಟು ಪಂದ್ಯಾವಳಿಗಳಿಗೆ ಆಡಿದ ಆಟಗಾರ. ಅಲ್ಲಿ ಪರಿಶೋಧನಾ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಪಾಯಿಂಟ್ ಹಂಜಾರಟ್ಟಿ. ದಾಳಿಯಲ್ಲಿ ರಾಷ್ಟ್ರೀಯ ತಾರ ಸೋಮು. ಇದು ಕೂಡ ಕರ್ನಾಟಕ ವಿಶ್ವವಿದ್ಯಾನಿಲಯದ ಯೂನಿವರ್ಸಿಟಿ ಬ್ಲೂ. ಕರ್ನಾಟಕ ವಿಶ್ವವಿದ್ಯಾಲಯಕ್ಕಾಗಿ ಸಾಕಷ್ಟು ಪಂದ್ಯಗಳನ್ನು ಆಡಿದಂತ ಆಟಗಾರ ಸೋಮು. ಯೂಟ್ಯೂಬ್ ಹಾಕ್ರಿ, ಅದು ಓಡಿತ್ತು, ವಿಡಿಯೋ ಓಡ್ತೈತಿ ಯೂಟ್ಯೂಬ್ ಹಾಕಿ. ರೋಮಾಂಚಕನ ಪಂದ್ಯ, ಕ್ವಾರ್ಟರ್ ಫೈನಲ್. ಅರುಣ ಇವತ್ತು ಪಂದ್ಯದಲ್ಲಿ ಬಹುತೇಕ ದಾಳಿಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದ ದಾಳಿಗಾರ ಅರುಣ್. ಥರ್ಡ್ ರೈಡ್ ಡೂ ಆರ್ ಡೈ, ಕರೋ ಯಾ ಬರೋ. ಅಂಕವನ್ನ ಗಳಿಸಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಸೋಮು.
ಹಂಜನಟ್ಟಿಯ ಡಿಫೆನ್ಸ್ ಎದುರು ಸಿಲುಕಿಕೊಳ್ತಾ ಇದ್ದಾರೆ. ಎಂಟು 11 3 ಅಂಕದ ಮುನ್ನಡೆ ಸನದಿ ಸರ್ಕಾರ. ದಾಳಿಯಲ್ಲಿ 18 ಜರ್ಸಿ ನಂಬರ್ 18 ನೆಕ್ಸ್ಟ್ ತರ್ಡ್ ಐತಿ ಬಿಡ್ರಿ ರಾಜಾಗಳು. ಯಾವುದ ಅಂಕ ಬಲದ ಬಲ್ಲಿ ತಮಾಕಣಕ್ಕೆ ದಾಳಿಯಲ್ಲಿ ನಾಗರಾಜ್ ಜರ್ಸಿ ನಂಬರ್ 3. ಆಲೌಟ್ನ ಅಂಚಿಗೆ ತಲುಪಿದೆ ಸನದಿ ಸರ್ಕಾರದ ಥರ್ಡ್ ರೈಡ್ ಡು ಆರ್ ಡೈ. ಸೂಪರ್ ಟ್ಯಾಕಲ್ ಕೂಡ ಆಡಿದೆ. ಒಂದು ಹೊಡೆತಕ್ಕೆ 2 ಅಂಕ, ಒಂದು ಸುವರ್ಣ ಅವಕಾಶ ಸನದಿ ಸರ್ಕಾರ ತಂಡಕ್ಕೆ. ಒಂದು ದಾಳಿಯಲ್ಲಿ ಅಂಕಣ ಖಾಲಿ. ಇದರೊಂದಿಗೆ 1 ಅಂಕದ ಮುನ್ನಡೆ ಸಾಧಿಸಿಕೊಳ್ತಾ ಇದೆ. ಪಂದ್ಯ ಮತ್ತೆ ಆರಂಭಗೊಂಡಿದೆ. ಮತ್ತೆ ದಾಳಿಯಲ್ಲಿ ಗಣೇಶ ಸನದಿ ಸರ್ಕಾರ ತಂಡದ ಶರವೇಗದ ದಾಳಿಗಾರ ಗಣೇಶ. ಗಣೇಶನ ವೇಗಕ್ಕೆ ಬೆಲೆಯನ್ನ ತೆರ್ತಾ ಇದ್ದಾರೆ ಹಂಜನಹಳ್ಳಿ ತಂಡದ ಡಿಫೆಂಡರ್. 12 ಪಂದ್ಯದ ಈಕ್ವಲೈಸರ್ ಬಂದಾಗಿದೆ. ಸಮಬಲದ ಹೋರಾಟ 12. ಇಲ್ಲಿ ಸಿದ ಸಮಯವನ್ನು ವ್ಯರ್ಥ ಮಾಡಿ ಮನೆಗೆ ಇಲ್ಲಿ ವಾಪಸ್ ಗಣೇಶ ಬಹುತೇಕ ದಾಳಿಗಳನ್ನ ಯಶಸ್ವಿಯಾಗಿ ನಿಭಾಯಿಸ್ತಾರೆ. ಶಕ್ತಿ ಪ್ರದರ್ಶನದ ಮುಖಾಂತರ ಸೂಪರ್ ರೈಡ್. ಒಂದು ದಾಳಿಯಲ್ಲಿ 3 ಅಂಕಗಳು. ಇದು ಪಂದ್ಯದ ಗತಿಯನ್ನ ಬದಲಿಸುವಂತ ದಾಳಿ ಆಗ್ಬೋದು ಬಹುಶಃ. ಅರುಣ 15-12 3 ಅಂಕದ ಮುನ್ನಡೆಯಲ್ಲಿ ಸನದಿ ಸರ್ಕಾರ. ದಾಳಿಯಲ್ಲಿ ಬಬ್ಲು ಅಂತಿಮ 5 ನಿಮಿಷ ಆಟ ಮಾತ್ರ ಬಾಕಿ. ಕಡೆಯ 5 ನಿಮಿಷಗಳು ಮಾತ್ರ. ಪಂದ್ಯ ಯಾವ ರೀತಿ ಬೇಕಾದ್ರೆ ಸಹ ಬದಲಾಗಬಹುದು. ಸೂಪರ್ ಟ್ಯಾಕಲ್ ಆನ್. ಬಬಲೂರವರ ಕಿಟ್ನ ಬಾಣ ಯಶಸ್ವಿ ಆಗ್ತಾ ಇದೆ. ಪಾಯಿಂಟ್ ಸನದಿ ಸರ್ಕಾರ. ಹಂಜನಹಳ್ಳಿಯ ಪರವಾಗಿ ಅರುಣ 16 ಸನದಿ ಸರ್ಕಾರ 12 ಹಂಜನಹಳ್ಳಿ. ಸತೀಶ ಬಲಿಷ್ಠ ಡ್ಯಾಶ್ನೊಂದಿಗೆ ಪಾಯಿಂಟ್ ಸನದಿ ಸರ್ಕಾರ. ಆಲ್ ಔಟ್ 1+2. ಪಂದ್ಯವನ್ನ ತನ್ನ ಕೈವಶ ಮಾಡಿಕೊಳ್ಳುವಂತ ಎಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಬಬ್ಲು ಅಂಕ ಗಳಿಕೆಯಲ್ಲಿ ಸಾಕಷ್ಟು ಮುನ್ನಡೆ. ಅಂತಿಮ 4 ನಿಮಿಷಗಳ ಆಟ ಮಾತ್ರ ಬಾಕಿ. ರಿಮೈನಿಂಗ್ 4 ಮಿನಿಟ್. ಇಪ್ಪತ್ತು 12 8 ಅಂಕದ ಮುನ್ನಡೆಯಲ್ಲಿ ಸನದಿ ಸರ್ಕಾರ. ಈಗ ಹಂಜನಹಳ್ಳಿಯ ಪರವಾಗಿ ಜರ್ಸಿ ನಂಬರ್ 18 ಯಲ್ಲಪ್ಪ. ಈತ ಕೂಡ ಉತ್ತರ ಕರ್ನಾಟಕದ ಕಬಡ್ಡಿ ಕ್ಷೇತ್ರದಲ್ಲಿ ಸಾಕಷ್ಟು ಛಾಪನ್ನು ಮೂಡಿಸತಕ್ಕಂತ ಪ್ರತಿಭಾನ್ವಿತ ಆಟಗಾರ. ಒಂದು ಎಂಟಿ ರೈಡ್ ಒಂದಿಗೆ
ಇಲ್ಲಿ ಕೂಡ ಬಬ್ಲು ಯಾವುದೇ ಹೆಚ್ಚಿನ ರಿಸ್ಕ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ. अंतिम 3 निमिषಗಳ ಆಟ ಮಾತ್ರ ಬಾಕಿ. अभी 3 मिनट का खेल बाकी है. And third ride, do or die. ಅಂಕವನ್ನ ತೆಗೆದುಕೊಂಡು ಹೋಗಲೇಬೇಕಾದಂತ ಒತ್ತಡದಲ್ಲಿ ಅರುಣ. ಮೊದಲನೇ ಸತೀಶ್ ರವರ ಬ್ಲಾಕ್ ನೊಂದಿಗೆ ಒಳ್ಳೆಯ ಸಪೋರ್ಟ್ ಪಾಯಿಂಟ್ ಸಿಗ್ತಾ ಇದೆ ಸಣ್ಣದಿ ಸರ್ಕಾರ ತಂಡಕ್ಕೆ. ಇಲ್ಲಿ ಕೂಡ ಥರ್ಡ್ ರೈಡ್ ಇದೆ. ಡು ಆರ್ ಡೈ ದಾಳಿಯಲ್ಲಿ ಗಣೇಶ, ಅದು ವಿಜಯಪುರದ ಎಕ್ಸ್ಪ್ರೆಸ್ ಗಣೇಶ. ಇದು ಒಂದು ಸುಲಭ ಕನ್ಫ್ಯೂಷನ್ ನೊಂದಿಗೆ ಒಂದು ಅಂಕ ಸಿಗ್ತಾ ಇದೆ ಸಣ್ಣದಿ ಸರ್ಕಾರ ತಂಡಕ್ಕೆ. ಇಪ್ಪತ್ತೆರಡು 12 ಅಂತರ 10ಕ್ಕೆ ಹೆಚ್ಚಿದೆ. ಒಂದು ಒಳ್ಳೆಯ ಸಂಘಟಿತ ಹಿಡಿತಕ್ಕೆ ಮುಂದಾಗ್ತಾ ಇದೆ ಸಣ್ಣದಿ ಸರ್ಕಾರ ತಂಡ. ಇಲ್ಲಿ ಯಾವುದೇ ಹೆಚ್ಚಿನ ಒತ್ತಡವನ್ನ ತೆಗೆದುಕೊಳ್ಳದೆ ನಿಧಾನವಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಪಂದ್ಯವನ್ನ ನಿಧಾನಗತಿಗೊಳಿಸ್ತಾ ಇದ್ದಾರೆ ಬಬ್ಲು ಅವರು. ಮುಂದಿನ ಪಂದ್ಯಕ್ಕಾಗಿ ಬೆಳಗುಂದಿ ವರ್ಸಸ್ ಶಿರಡ.